radius is 10 kilometers. ಆಲ್ಮೋಸ್ಟ್ ಆಗಿದೆ ಸರ್. ಮುಂದೆ ಒಂದು May 26 ಅಂತಾರೆ, ಬಟ್ ಐ ಆಮ್ ಕ್ಲಿಯರ್ ಸರ್. ಯಾಕಂದ್ರೆ ಇವರು ಸ್ನೋ ಹೋಗ್ತಿರೋ ಫೇಸ್ ಮಾಡಿದ್ರೆ ಸರ್, ನೋ ಇಶ್ಯೂಸ್ ಆ್ಯಕ್ಚುಲಿ ಕ್ಲಿಯರ್ ಎವ್ರಿಥಿಂಗ್. ಹಿಂಗೆಲ್ಲ ಮಾಡ್ಕೊಬಿಟ್ಟು ಮೇಲ್ಗಡೆ ಇಲ್ಲಾಂದ್ರೆ ಕೊಲಾಪ್ಸ್ ಆಗ್ತಿತ್ತು ರೋಡ್, ಅದಕ್ಕೋಸ್ಕರ. And they will be asking road diversions all every time. But ನಾವು ಅಷ್ಟು ಟೈಮು ಕೊಟ್ಟಿದ್ದೇವೆ, ಬಟ್ ದೇ ಆರ್ ನಾಟ್ at ಅಂದ್ರೆ ಒಂದ್ ಕಡೆ ಡೈವರ್ಷನ್ ಕೊಟ್ಟಿದ್ವಿ, ಹಾಕಿದ್ವಿ ಸರ್. ಈ ಕಡೆ ನಾವು ಡೈವರ್ಷನ್ ಕೊಟ್ಟಿದ್ವಿ, ಆ ಕಡೆನೂ ಹಾಕಿ ಬಿಟ್ರೆ ಏನು ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತಪ್ಪ. ಅಲ್ಲ ಏನಕ್ಕೆ ಅದಕ್ಕೆ ಆ ಥರ ಮಾಡ್ತೀರಾ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಯಾಕೆ ಹೋಗ್ಬೇಕು? ಏನ್ ಕಾರಣ ಹೇಳಿ ಹೋಗ್ಲಿ, ನಮಗೂ ಅರ್ಥ ಆಗುತ್ತೆ. ಕಾರಣ ಹೇಳಿ. ಈ ಕಡೆ ಅಪ್ರೋಚ್ ಆಗಿಲ್ಲ ಸರ್, ಅದಕ್ಕೋಸ್ಕರ ಏನಾದ್ರು ಮಣ್ಣು ಅಪ್ರೋಚ್ ಆಗದೆ ಇದ್ರು ಸಿಟಿಯಿಂದ ಬರೋರು ಎರಡು ಡೈರೆಕ್ಷನ್ ಅಲ್ಲೂ ಸರ್. ನಾವು ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾ ಇದ್ದ ಕೆಳಗಡೆ ಮಣ್ಣಿಗೆ ಬೀಳುತ್ತೆ ಅಂತ ಒಂದು ಮಾಡಿ ಮಾಡಿಸ್ತೀವಿ ಸರ್. ನೀವು ಅದೇನ್ ಬ್ಲಾಕ್ ಮಾಡಿಲ್ಲ, ಹೋಗೋರು ಹೋಗೇ ಹೋಗ್ಬೋದು. ಸುಮ್ಮನೆ ಯಾಕೆ ಹೇಳ್ತೀರಿ ಆ ರೀತಿ? ಹೋಗೋರ್ಗೆ ಏನು ಬ್ಯಾರಿಯರ್ ಇಟ್ಟಿಲ್ಲ ನೀವು. ಅದು ಮಾಡಿಸ್ತೀವಿ. ಈಗ ಘಾಟ್ ಸೆಕ್ಷನ್ ಶುರುವಾಗಿದ್ದರಿಂದ ಅಲ್ಲಿಂದ ಮಾರ್ನೆಗೆ 10 ಕಿಲೋಮೀಟರ್ ಇಲ್ಲಿ ಅಂದ್ರೆ ಅಲ್ಲಿ ಯಾವುದೋ ಒಂದು ಒಳ್ಳೆ ಇತ್ತಲ್ಲ, ರೈಲ್ವೆ ವಿಸಿಟ್ ಮಾಡಿದ ಜಾಗದಲ್ಲಿ ರೋಡ್ ಆಗಿದೆ. ಪ್ರೊಟೆಕ್ಷನ್ ವರ್ಕಿಂಗ್ ಸ್ಟಾರ್ಟ್ ಮಾಡಿ ಪ್ರೊಟೆಕ್ಷನ್ ವಾಲ್ ಆಗಬೇಕು. ಆಲ್ರೆಡಿ ಕಾಂಟ್ರಾಕ್ಟ್ ಅವಾರ್ಡ್ ಆಗಿದೆ. ಈಗ ನಿಮ್ಗೆ 4-5 ಮಂತ್ಸ್ ಸಿಗ್ಬೋದು ಅಷ್ಟೇ. ಟೇಕಪ್ ಅಂದ್ರೆ ಏನು ಟೇಕಪ್ ಕಡೆ ಕೂಡ ಮಾಡದೆ ಹೋದ್ರೆ ಮಳೆಗಾಲದಲ್ಲಿ ಗ್ಯಾರಂಟಿ ಸ್ಟಾರ್ಟ್ ಆಯ್ತು. ಇದ್ರದ್ದು ಹೇಳಿ ಯಾವಾಗ ಈಗ ನೀವು 2 ಮಂತ್ಸ್ ಇಂದ ಶುರು ಮಾಡಬೇಕಾಗಿತ್ತು. ಅದೇನು ಆಯ್ತು. ಈಗ ರೋಡ್ ಕ್ಲೋಜರ್ ಕೊಡ್ತೀವಿ, ಕೊಡೋದಿಲ್ಲ ಅಂತ ಕೊಟ್ಟಿದ ತಕ್ಕಂಗೆ ಇವ್ರು ಕೆಲಸ ಮಾಡಬೇಕಲ್ಲ. ಸುಮ್ಮನೆ ರೋಡ್ ಕ್ಲೋಜರ್ ತಗೊಂಡು ಕುತ್ಕೋತಾರೆ ಅವ್ರು. ಸೆಂಟ್ರಲ್ ಏಜೆನ್ಸೀಸ್ ಇದೊಂದು ಚಟ. ಅದು ರಿಯಲ್ ಎಸ್ಟೇಷನ್ ಫ್ಲೈಓವರ್ ಮಾಡ್ತೀವಿ. ವಿತೌಟ್ ಬರೀ ಒಂದು ವೀಕಲ್ಲೇ ರೋಡ್ ಕ್ಲೋಸಲ್ಲಿ ಹಾಸ್ಪಿಟೇಷನ್ 2 ಆಪ್ಷನ್ ಇದೆ ಸರ್. ನವೆಂಬರ್ವರೆಗೂ ಸರ್ ಯಾವ ಕೆಲಸ
ಇದೆಲ್ಲ ಕ್ಲಿಯರ್ ಇದೆ, ಮಾಡ್ಕೋಬೋದಪ್ಪ. ಆ ಕಡೆನೂ ಅಪ್ರೋಚ್ ಮಾಡಿಲ್ಲ. ಇದು ಇದೇ ತರ ಇದೆ. ಎಷ್ಟು ದಿನದಿಂದ ನಾವು ಅಪ್ರೋಚ್ ಆ ಕಡೆ ಮಾಡ್ಬಿಡಿ. ಏನ್ ಮಾಡಿದ್ದೀರಾ, ನಿಮ್ಗೆ ಮಾಡಿದ್ದೀರಾ ಅಂತ ಕಾಣುತ್ತೆ, ನಮ್ಗೆ ಮಾಡಿಲ್ಲ ಅಂತಾನೆ ಕಾಣುತ್ತೆ. ಇದು ಆಸ್ಫಾಲ್ಟ್ ಪೋರ್ಷನ್ ಎಲ್ಲಿದೆ ಅಲ್ಲಿವರೆಗೂ ಫಿನಿಶ್ ಮಾಡ್ಕೊಳಕ್ಕೆ ಏನು, ಒಂದು 10-20 ಮೀಟರ್ ಬ್ಯಾಲೆನ್ಸ್ ಇಟ್ಕೊಂಡು ಉಳಿದಿದ್ದು ಮಾಡಕ್ಕೆ ಏನು ಇವ್ರಿಗೆ ಎಲ್ಲ. ಅದೇ ಮೇಡಮ್, ಈ ಫೌಂಡೇಶನ್ ಅಲ್ಲಿ ಓಪನ್ ಮಾಡ್ಕೊಂಡಿದ್ವಲ್ಲ ಅಂತ. ರೀ ನಿಮ್ಗೆ ಎಲ್ಲ ಪ್ಯಾರಲಲ್ ಆಗಿ ವರ್ಕ್ ಮಾಡೋದು ಇರೋವಾಗ ಒಂದಾದ್ಮೇಲೆ ಒಂದೇ ಯಾಕೆ ಮಾಡ್ತೀರಾ? ಅದೇ ಅರ್ಥ ಆಗ್ತಾ ಇರೋದು. ಪ್ಯಾರಲಲ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇರುವಾಗ ಯಾಕೆ ಆದ್ಮೇಲೆ ಕಾಯ್ತೀರಾ? ಅದೊಂದೇ ಮರ ಕೆಲಸ ಎಲ್ಲ ಸ್ಟಾಪ್ ಮಾಡ್ಬೋದು. ಎಲ್ಲ ಸರ್ ಅದೊಂದೇ ಮರ ಇದೆ, ಅದನ್ನ ನಾವು ತೆಗೆಸ್ಕೊಡ್ತಾರೆ. ಅದು ಒಳ್ಳೆ ಹೇಳ್ಬಿಟ್ಟು ರೀಸನ್ ಹೇಳಿ ಈಗ ಇದುವರೆಗೂ ಆಗಿದೆ. ಆ ಕಡೆ ಆ ಕಡೆ 200 ಮೀಟರ್ ಉಂಟಲ್ಲ. ಟರ್ನಿಂಗ್ ಅಲ್ಲಿ ಕೆಳಗಡೆ ಯಾಕೆ ಆಸ್ಫಾಲ್ಟ್ ಆಗಿಲ್ಲ? ಬೆಳಗ್ಗೆನೆ ಬಂದಿದ್ದೀರಿ ಅಂತ ಗೊತ್ತಿಲ್ಲ. 4 ಬೆಳಗ್ಗೆ ಮಾಡ್ಬೋದಾಗಿತ್ತು.